ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ತೇಜಸ್ ನ್ಯೂಸ್ ಕನ್ನಡ. ನಾನು ನಿಮ್ಮ ಸುಷ್ಮಿತಾ. ಭಗವಂತ ಖೂಬಾ ಅವರಿಗೆ ಸೋಲಿಸುವುದು ನಮ್ಮಗಳ ಗುರಿ ಇಲ್ಲ, ಆದರೆ ಅವರನ್ನ ಬಿಟ್ಟು ಬೇರೆ ಸಮುದಾಯದವರು ಬೆಳಿಬಾರದು ಎನ್ನುವ ಅವರಲ್ಲಿರುವ ಆ ಒಂದು ಮಾನಸಿಕ ಸ್ಥಿತಿಯನ್ನು ನಾವು ವಿರೋಧಿಸುತ್ತೇವೆ. ಯಾವ ಸಮಾಜದ ಮತ ಪಡೆದು ಸಬ್ತಾ ಹಾಸಿಲ್ ಮಾಡಿದ್ರೋ ಅದೇ ಸಮಾಜದ ಜನರನ್ನ ಅವರು ನೌಕರರಂತೆ ಕೀಳಾಗಿ ಕಾಣ್ತಾರೆ. ಹಾಗಾಗಿ ಖೂಬಾ ಗಬ್ಬರ್ಗೆ ಯಾರಾದರೂ ಸೋಲಿಸುತ್ತಾರೆ ಎಂದರೆ ಅದು ಖುದ್ದು ಖೂಬಾರಲ್ಲಿರುವ ಒಂದು ಗಬ್ಬರಿನ ಮನಸ್ಥಿತಿಯಿಂದ ಮಾತ್ರ ಸಾಧ್ಯವಾಗಿದೆ. ಅಂದರೆ ಖೂಬಾರಲ್ಲಿ ಇರುವ ಅಹಂಕಾರ, ಅವರ ಕರ್ಮವೇ ಅವರ ಸೋಲಿಗೆ ಕಾರಣವಾಗಲಿದೆ ಎಂದು ಕರೆದ ಸುದ್ದಿಗೋಷ್ಠಿಯಲ್ಲಿ ಪದ್ಮಾಕರ್ ಪಾಟೀಲ್ ಅವರು ಮಾತನಾಡಿ ತಿಳಿಸಿದರು. ಈ ಬಾರಿ ಅವರ ಸೋಲು ಖಚಿತ ಎಂದು ಘಂಟಾಘೋಷವಾಗಿ ಸಾರಿ ಹೇಳಿದರು. ನನಗೆ ಬಿಜೆಪಿ ಪಕ್ಷದಿಂದ ಯಾರೂ ಕೂಡ ಉಚ್ಚಾಟನೆ ಮಾಡಿಲ್ಲ, ಬದಲಾಗಿ ಜವಾಬ್ದಾರಿ ಸ್ಥಾನದಲ್ಲಿ ಇದ್ದ ನಾನು 5 ದಿವಸಗಳ ಹಿಂದೆಯೇ ನಾನೇ ಪಕ್ಷಕ್ಕೆ ರಾಜೀನಾಮೆ ನೀಡಿದ್ದೀನಿ ಎಂದು ಪದ್ಮಾಕರ್ ಪಾಟೀಲ್ ಅವರು ಮಾತನಾಡಿ ಸ್ಪಷ್ಟನೆ ನೀಡಿದರು. ಭಗವಂತ ಖೂಬಾ ನಮ್ಮನ್ನ ಮರೆತು ಹೋಗಿದ್ದಾರೆ. ಭಗವಂತ ಖೂಬಾರಲ್ಲಿರುವ ದುರ್ಯೋಧನತನ ಮಾನಸಿಕ ಸ್ಥಿತಿಯೇ ಅವರ ಸೋಲಿಗೆ ಕಾರಣವಾಗಲಿದೆ ಎಂದು ಆಪಾದಿಸಿದರು. ಈ ಕುರುಕ್ಷೇತ್ರದಲ್ಲಿ ಎಲ್ಲಾ ಸಂಧಾನಗಳು ವಿಫಲವಾದ ಬಳಿಕ ಭಗವಂತ ಖೂಬಾರಲ್ಲಿರುವ ದುರ್ಯೋಧನತನ ಮನಸ್ಥಿತಿ ಮಾನಸಿಕತೆ ಅವರ ಅವನತಿಗೆ ಕಾರಣವಾಗಲಿದೆ. ಸಪ್ತಾದ ಅಮಲಿನಲ್ಲಿರುವ ಮಗ್ನರಾಗಿರುವ ಭಗವಂತ ಖೂಬಾ ಅವರಿಗೆ ಯಾರೂ ಕಾಣ್ತಾ ಇಲ್ಲ. ಅವರ ದುರಹಂಕಾರವೇ ಅವರ ಸೋಲಿಗೆ ಕಾರಣವಾಗಲಿದೆ ಎಂದು ಸಾರಿ ಹೇಳಿದರು. ಅವ ಏನು ಗೆಲ್ತಾನ, ಅವನ್ಲಿಂದ ಏನಾಯ್ತದು, 4,000 ಇಲ್ಲ 5,000 ಓಟ್ ಕೂಡ ಅವ ತಗೊಳ್ಳಲ್ಲ ಎನ್ನುವ ಕೇಂದ್ರ ಸಚಿವ ಭಗವಂತ ಖೂಬಾ ಅವರ ಆ ಒಂದು ಹೇಳಿಕೆ ಒಬ್ಬ ಎದುರಾಳಿ ಅಭ್ಯರ್ಥಿಯ ಬಗ್ಗೆ ಹೀಯಾಳಿಸಿ ಮಾತನಾಡ್ತಾರೆ. ನಾನೇ ಎಂದು ಮರೆಯುತ್ತಿರುವ ಭಗವಂತ ಖೂಬಾ ಅವರ ಇದು ಕೊನೆಯ ಚುನಾವಣೆಯಾಗಲಿದೆ. ಅವರ ರಾಜಕೀಯ ಜೀವನ ಕೂಡ ಇಲ್ಲಿಗೆ ಮುಕ್ತಾಯವಾಗಲಿದೆ ಎಂದು ತಿಳಿಸಿದರು. ಬರೀ ನರೇಂದ್ರ ಮೋದಿಯವರ ಹೆಸರಿನ ಮೇಲೆ ಮತ ತಗೊಂಡು ಏನು ಮಾಡಿದ್ರಿ? ಮೋದಿ ಹೆಸರಿನ ಮೇಲೆ ಭಗವಂತ ಖೂಬಾ ಅವರು ತಮ್ಮ ರೊಟ್ಟಿ ಬೇಯಿಸಿಕೊಂಡಿದ್ದಾರೆ ವಿನಃ ಇನ್ನೇನೂ ಮಾಡಿಲ್ಲ. ಈ ಹಿಂದೆ ಭಗವಂತ ಖೂಬಾ ಅವರ ಗೆಲುವಿನ ಸಿಂಹದ ಪಾಲಾಗಿರುವ ಮತ ಬಾಂಧವರು ಈಗ ಡಾಕ್ಟರ್ ದಿನಕರ್ ಮೋರೆ ಅವರ ಪರವಾಗಿ ಇದ್ದಾರೆ. ಹೋದ ಕಡೆಗಳೆಲ್ಲ ನಮಗೆ ಅಂದರೆ ಡಾಕ್ಟರ್ ದಿನಕರ್ ಮೋರೆ ಅವರ ಪರವಾಗಿ ಅಭೂತಪೂರ್ವ ಬೆಂಬಲ ದೊರಕಿದೆ. ನಮಗೆ ಬರೀ ಮರಾಠ ಸಮುದಾಯದ ಮತಗಳಷ್ಟೇ ಅಲ್ಲದೆ ಲಿಂಗಾಯತ, ದಲಿತ, ಅಲ್ಪಸಂಖ್ಯಾತರ ಬೆಂಬಲವಿದ್ದು 1 ಮತಗಳ ಅಂತರದಿಂದ ನಮ್ಮ ಅಭ್ಯರ್ಥಿ ಡಾಕ್ಟರ್ ದಿನಕರ್ ಮೋರೆ ಗೆಲ್ಲಲಿದ್ದಾರೆ ಎಂದು ಭರವಸೆ ವ್ಯಕ್ತಪಡಿಸಿದರು. ಲಿಂಗಾಯತ ಸಮುದಾಯದ ಯಾರೊಬ್ಬರಿಗೂ ಕೂಡ ಭಗವಂತ ಖೂಬಾ ಆಗಲಿ ಖಂಡೆ ಕುಟುಂಬದವರಾಗಲಿ ಬೆಳೆಯಲು ಬಿಡ್ತಾ ಇಲ್ಲ. ಹಾಗಾಗಿ ಸರ್ವ ಸಮುದಾಯದವರು ಕೂಡ ಮುಂದೆ ಬರಬೇಕು ಎನ್ನುವುದು ನಮ್ಮಗಳ ಆಶಯವಾಗಿದೆ ಎಂದು ತಿಳಿಸಿದರು. ಸ್ವಲ್ಪ ವಿಳಂಬ ಆಗಿದ್ದಕ್ಕೆ ನಾವು ಕ್ಷಮೆಯನ್ನು ಕೇಳ್ತೇವೆ. ತಮ್ಮೆಲ್ಲರಿಗೆ ಗೊತ್ತಿದ್ದಂಗೆ ನಾವು ಪ್ರಚಾರದ ಅಂತಿಮ ಕೊನೆ ಟಪ್ಪದಲ್ಲಿ ಬಂದಿದ್ದೆವು. ನಮಗೆಂತೂ ತಮಗೆ ಈ ಜಿಲ್ಲೆಯ ಜನರ ಪಲ್ಸನ್ನು ನಿಮಗೆ ಭಾಳ ಚೆನ್ನಾಗಿ ಗೊತ್ತಿರುತ್ತದೆ. ನಾವು ನಮ್ಮೇ ಒಂದಾದಂಥ ಒಂದು ಚೌಕಟ್ಟಲ್ಲಿ ಜನರಿಗೆ ನೋಡ್ತಕ್ಕಂಥ ಒಂದು ಆಶಾಭಾವ ಇರುತ್ತೆ. ನಾವೆಷ್ಟು ಮಟ್ಟಿಗೆ ನಾವು ಕರೆಕ್ಟ್ ಆಗಿದೆ ತಪ್ಪಾಗಿದೆ ಅದು ನಮಗೂ ಗೊತ್ತಾಗಲ್ಲ. ಅದರ ಸಹ ಈ ಪಾರ್ಲಿಮೆಂಟ್ ಎಲೆಕ್ಷನಲ್ಲಿ ಇಡೀ ಪಾರ್ಲಿಮೆಂಟಿ 8 ವಿಧಾನಸಭಾ ಕ್ಷೇತ್ರದಲ್ಲಿ ತಿರುಗಿದ ಮೇಲೆ ನಮಗೆ ಗೊತ್ತಾಗಿದೆ ನಾವು ಫೈಟು ಡಾಕ್ಟರ್ ದಿನಕರ್ ಮೋರೆ ಫೈಟ್ ನಮ್ಮದು ಕಾಂಗ್ರೆಸ್ ಜೊತೆ ಇದೆ. ಭಾರತೀಯ ಜನತಾ ಪಾರ್ಟಿ ಕ್ಯಾಂಡಿಡೇಟು 3ನೇ ಸ್ಥಾನ ಮೇಲೆ ಇದ್ದಾರೆ ಅಂತ ಗೊತ್ತಾಯಿತು. ಈ ಎಲ್ಲ ಜನರ ಪರಿಸರ ಅದಕ್ಕೆ ಯಾವ ವ್ಯಕ್ತಿ ನಾನೇ ಎಲ್ಲರಿಗಿಂತ ಶ್ರೇಷ್ಠ ಯಾವುದೋ ರಾಷ್ಟ್ರೀಯ ನಾಯಕರು ನಮಗೆ ಬೇಕಾಗಿಲ್ಲ, ನಾನೇ ಲೋಕನಾಯಕ ಅಂತ ಹೇಳ್ಕೊಂಡು ಬರ್ತಾಯಿದ್ರು. ಈಗ ಕ್ಷೇತ್ರದಲ್ಲಿ ಅವರು 3ನೇ ಸ್ಥಾನಕ್ಕೆ ತಳ್ಳಿದ್ದಾರೆ ಜನ ಅವರಿಗೆ. ಅದಕ್ಕೋಸ್ಕರ ಅವರಿಗೆ ಡ್ಯಾಮೇಜ್ ಕಂಟ್ರೋಲ್ ಮಾಡೋಕ್ಕೆ ಮೊನ್ನೆ ಯಡಿಯೂರಪ್ಪ ಸಾಹೇಬರು ಬಂದಿದ್ದರು.
ಕೆಲವು ಸಂಘಟನಾ ಪ್ರಮುಖರು ಬರ್ತಾ ಇದ್ದಾರೆ. ನಮ್ಮ BJP ರಾಜ್ಯ ಸಂಘಟನಾ ಮಹಾಮಂತ್ರಿಗಳು ಬಂದಿದ್ದಾರೆ ಅಂತ ನನಗೆ ಗೊತ್ತಾಯಿತು. ನಾನು ನಿಮ್ಮ ಯಾವುದೋ TV ಮುಖಾಂತರ ಹೇಳಿದೆ, ಮರಾಠರಿಗೆ 5 ಜನರಿಗೆ ಉಚ್ಚಾಟನೆ ಮಾಡಿದ್ದಾರೆ. ಅದರಲ್ಲಿ ಡಾಕ್ಟರ್ ದಿನಕರ್ ಮೋರೆ, ಜನಾರ್ದನ್ ರಾವ್, ರಾವ್ ಸಾಹೇಬ್ ಬಿರಾದಾರ್, ಶರಣು ಕಡಗಂಚಿ, ಜಯರಾಜ್ ಬುಕ್ಕ. ಅದರಲ್ಲಿ 2 ಲಿಂಗಾಯತರಿದ್ದಾರೆ ಮತ್ತು 3 ಜನ ಮರಾಠಿಗರಿದ್ದಾರೆ. ಅವರು ನನ್ನ ಸ್ನೇಹಿತರೇ ಇದ್ದಾರೆ, ಶರಣು ಕಡಗಂಚಿ ಮತ್ತು ಬುಕ್ಕ ಅವರು. ನಾವು ಅವ್ರಿಗೆ ಜೋಗದಾಗ ಹೇಳ್ದೆ, ನಮ್ಮ ಒಂದು ಪಕ್ಷದಿಂದ ಉಚ್ಚಾಟನೆ ಮಾಡಿದ್ದಾರೆ, ಬಟ್ ನೀವು ಇಬ್ಬರಿಗೆ ಪಕ್ಷದೂ ಮಾಡಿದ್ದಾರೆ, ಲಿಂಗಾಯತರ ಸಮಾಜದಾಗೂ ಉಚ್ಚಾಟನೆ ಮಾಡಿದ್ದಾರೆ. ಮೀಡಿಯಾದಾಗ ನೀವು ಎಲ್ಲರೂ ನಮ್ಮ ಜೊತೆ ಬಂದುಬಿಟ್ಟಿದ್ರಿ ಅಂತ ಹೇಳಿದಾರೆ. ತಮ್ಮ ಗಮನಕ್ಕಿರಲಿ, ನಾನು ಅವ್ರ ಪತ್ರ ಜಿಲ್ಲಾಧಿಕಾರಿ ಶಿಸ್ತು ಸಮಿತಿಗೆ ಪತ್ರ ಬರೆದಿದ್ದಾರೆ ಅಂತ ಗೊತ್ತಾಗಿದ ಮೇಲೆ ನಾನು ಸೇಮ್ ಡೇ ಇಮ್ಮಿಡಿಯೇಟ್ ಆಗಿ ರೆಸಿಗ್ನೇಷನ್ ಕೊಟ್ಟಿದ್ದೀನಿ. ತಮ್ಮ ಗಮನಕ್ಕಿರಲಿ, ನನಗೆ ಉಚ್ಚಾಟನೆ ಮಾಡಿಲ್ಲ, ಆ ಪತ್ರನೂ ಬಂದಿಲ್ಲ. ನಾನು ಭಾರತೀಯ ಜನತಾ ಪಕ್ಷಕ್ಕೆ ರೆಸಿಗ್ನೇಷನ್ ಕೊಟ್ಟಿದ್ದೀನಿ. ನಿಮ್ಮ ವಿಜಯವಾಣಿ ಬಂದಿದೆ, ನಿನ್ನೆ ಇದಕ್ಕೆ ಬಂದಿದೆ, ಕನ್ನಡ ಪ್ರಭಾ ಪೇಪರ್ ಅವರು ಕೊಟ್ಟಿದ್ದಾರೆ, ಹುಮ್ನಾಬಾದ್ ತಾಲೂಕಾದವರು. ಮತ್ತು ನಾನು ಫೇಸ್ಬುಕ್ ವಾಟ್ಸಪ್ ಮುಖಾಂತರ ಮತ್ತು ರಾಜ್ಯಾಧ್ಯಕ್ಷರಿಗೆ ನಾನು ಪತ್ರ ಬರೆದಿದ್ದೀನಿ. ಸಾಹೇಬ್ರೆ, ನಾನು ಪಕ್ಷದಲ್ಲಿ ಇದ್ದು ಪಕ್ಷ ವಿರೋಧಿ ಕೆಲಸ ಮಾಡೋಕ್ಕಾಗಲ್ಲ. ನನಗೆ ನಾನು ಜವಾಬ್ದಾರಿ ಸ್ಥಾನದ ಮೇಲೆ ಇದ್ದು ಇದರಿಗೆ ಮುಂಚೆ ಒಂದು ಪತ್ರಕಾರ ಪರಿಷತ್ ತಗೋಬೇಕಾದ್ರೆ ತಾವು ನನ್ನ ಕೇಳಿದ್ರಿ, BJP ಪಾರ್ಟಿದಾಗ ಉಳಿದು ತಾವು ಹೇಗೆ ಡಾಕ್ಟರ್ ಮೋದಿಯವ್ರ ಜೊತೆ ಇರ್ತೀರ ಅಂತ. ತಮ್ಮೆಲ್ಲ ಬುದ್ಧಿಜೀವಿಗಳ ಮಾತನ್ನು ಕೇಳಿ ನನ್ನ ಮಾರಲ್ ಅದಕ್ಕಂತ मेरी अंतरात्मा मुझे गवाह नहीं दे रही. मैं जहाँ विरोध करना है तो दिल लगा के करो, और किसी पार्टी के ऊपर प्रेम करना है तो दिल लगा के करो. बेईमानी नहीं हो, जहाँ पर खाता हूँ उसी के ऊपर खंजर नहीं मारना चाहिए. वार करना है तो सामने से वार करो, पीछे से नहीं. मैंने अपने जीवन में चलते यहाँ तक आया हूँ राजनीति में, पीछे का वार कभी किया नहीं. मैं करना है तो सामने से वार किया हूँ, और मैं पार्टी को रिज़ाइन देकर भी 5 दिन हो गए हैं. सर, आपको इतना हर चीज़ मालूम है. नमगा मेरे लिए तो आप मेरे लिए परम ज्ञानी हैं. प्रभु के बाद अगर किसी की वाणी सुनता हूँ तो पत्रकारों की. हाँ, मैं सुनता हूँ, और हम कुछ भी बोले वो भगवंत है. भगवान का आप तो आप ही थे. हाँ, भगवान का आप तो आप ही थे ना सर. नहीं, भगवंत तो आप भूल गए हैं. देश एक तरफ बढ़ रहा है, लोग गए हैं. प्रभु, आप किस रोग में बैठे हैं? 3 लाख का तो बहुत दूर. पद्माकर पाटील ಅಂದ್ರೆ ಭಗವಂತ ಖಬರ್ आपको ಅನ್ನೋ ಮಾತಿತ್ತು ಸರ್, ನಿಮಗೂ ಗೊತ್ತಿರೋ ಮಾತೇ. ಭಗವಂತ को पद्माकर पाटील नहीं मान रहा बोल के सुने. नहीं, वैसा नहीं है सर. मैं सर, ನಾವು भगवंत खोबाजी ಅವರು, भगवंत खोबाजी को कोई नहीं मारता, वो खुद अपने आप को मार लिए हैं. इनका हालत ऐसा हो गया सर. इस देश में भारत की संस्कृति है सर. दुर्योधन कोई व्यक्ति नहीं था, दुर्योधन नाम की एक मानसिकता है सर. दुर्योधन नाम का मानसिकता था. उसको धर्मराज ने पूछा, महाराज युधिष्ठिर ने, यदि मुझे राज्य नहीं देना चाहते हैं तो 5 गांव का तो राज दीजिए. तो वो बोला, 5 राज का भी राज नहीं दूंगा, और इसके नोक के ऊपर बैठने वाली, सुई के नोक के ऊपर ठहरने वाली जमीन भी तुमको नहीं दूंगा. हम अपने दुर्योधन को यही कहे हैं, अरे भैया आप बड़े हैं, आप सत्ता में हमको छोटा छोटा भागीदारी दीजिए. हम तुम्हारे भाई हैं, चचेरे भाई हैं. आप बड़े हैं तो हम छोटे हैं. सत्ता में हमारे भी लोग हैं. आप 4 क्षेत्र पर लड़ लीजिए, हमको 1 दीजिए. सभी बहुजनों को दीजिए. धनगर, कोड़ी, माड़ी, साड़ी सभी लोगों को साथ में लेके जाएंगे. ये देश की सुंदरता है. सभी जातियों को एकत्र रहना ही हमारे राष्ट्र की सबसे बड़ी सुंदरता है. इसमें सब लोगों का हक होना चाहिए, सब लोग साथ में होना चाहिए. तो वो देने को तैयार नहीं. हर बार बुलाते हैं, इलेक्शन में बायोडाटा लेते हैं, बाद में फेंक देते हैं. इसलिए हम इस कुरुक्षेत्र में सब संधान विफल होने के बाद, भगवान कृष्ण का भी संधान विफल होने के बाद, उस मानसिकता को पत्रकार ये मत लिखेगा, मत कल भगवंत खुबा को पद्माकर पाटिल ने दुर्योधन कहा बोलकर. हाथ जोड़ के विनंती करता हूँ, दुर्योधन नाम की मानसिकता है.
ऑलरेडी गए ना सर आप। नहीं, मैं ऐसा नहीं कहा हूँ। ओमकार जी, कृपया मेरे परम मित्र को ऐसे मैं उपमा नहीं देना चाहता हूँ, मानसिकता को। सर आपने आपके रिकॉर्ड नहीं बोला आपने। जी सर, इससे पहले आप बोला। नहीं, आप उनको ऑन द रिकॉर्ड में उनको नहीं बोला हूँ सर मैं। तो मेरा कहना है कि जब जब धनानंद घमंड और सत्ता के चूर में इस राष्ट्र में जब भी बढ़ जाता है, उसको सत्य का आनंद मालूम नहीं होता, सत्य पारखना बड़ा कठिन होता है। इसलिए मेरे परम मित्र को सत्ता में इतने चूर हो चुके हैं, दूसरा कोई दिखाई नहीं दे रहा है। ये ना अवन कुर्ता होगा कट 4-5 हज़ार वोट तो होता है इंटेलिजेंस को। मैं अब तक भी यही हालात है उनके। मित्र, जिस हालात में आप मुझे बड़े संवेदना से करना पड़ता है, आपको हमने बहुत बहुत दिल लगा से प्रेम किया, मगर आज इसके बाद में आपका आखिरी इलेक्शन होगा, इसके बाद आपकी हार होगी ना, आप आगे पार्लियामेंट में देखेंगे, आप राजनीति का इतिहास खत्म होगा। ಪದ್ಮಾಕರ್ ಪಾಟೀಲ್ ಅವರ ಅಂತಿಮ ಗುರಿ ಅಂದ್ರೆ ಭಗವಂತ ಖೂಬಾರನ್ನ ಸೋಲಿಸೋದು। ನನ್ನ ಗುರಿ ಇಲ್ಲ सर। भगवंत खुबा कोई व्यक्ति मेरा परम दुश्मन नहीं है। भगवंत खुबा, ईश्वर खंड्रे, इन लोगों से मेरा कोई व्यक्तिगत दुश्मनी नहीं है। ನನ್ನ बंदरी झगड़ा ಇಲ್ಲ, बच्चिल नीरिन झगड़ा ಇಲ್ಲ, मनी झगड़ा ಇಲ್ಲ। मेरा उनके मन में जो मानसिकता है किसी और समाज को ऊंचा नहीं हो जाना, उस मानसिकता के साथ मेरा विरोध है। उस पार्टी के उन मानसिकताओं को विरोध है जो समाज के वोट लेकर उनको नौकर की तरह ट्रीटमेंट करना चाहते हैं, उस मानसिकता। मेरा भगवंत खुबा जी का क्या दुश्मनी है सर? सर, खोबा गब्बर को कोई मार सकता है तो खुद गब्बर। अगर कोई भगवंत खुबा को कोई हरा सकता है तो उसकी आपके कर्म ही हरा सकते हैं। और ये मैं आपको जानता हूँ। 5 जून को एक बार पत्रकार परिषद करूंगा, आप लोगों की कृपा से उस दिन भी बता दूंगा आपको। यदि आपको आप बहुत बिजी रहेंगे 4 जून को खुबा साहब हारने के बाद, आप सब लोग लेकिन जीते तो आओगे सर। ये गब्बर अंदर सर, एक गब्बर अंदर ले सर। एक शोले में एक डायलॉग है सर, ಯಾರು ನೋಡುತ್ತೀರಿ? ಆ ಶೋಲೆ ಅವನಂತ गब्बर सिंह ने ಹೇಳ್ತಾना, गब्बर इतना ताकतवर है कि उसको मारने वाला दूसरा नहीं, खुद अपने आप को गब्बर मार सकता है। वो भगवंत खुबा को कोई हरा सकता है तो उनका अहंकार भगवंत खुबा को ही हरा सकता है। माइनॉरिटी वोट मिलेंगे क्या आपको? सर, सबसे ज़्यादा मराठों के बाद 2 कम्युनिटियों को हमको वोट मिल रहे हैं, एक दलितों के और माइनॉरिटी के, तीसरे लिंगायतों के। क्यों बोले तो ये दोनों नेता सामान्य लिंगायतों को आगे नहीं बढ़ाए। मुझे एक प्रश्न का उत्तर देना है, पूरे लिंगायत समाज में ईश्वर खंड्रे के कद का आदमी भालकी में कितने लोग पैदा हो गए? उतने रुतबा वाले, उतने धन वाले, उतनी ताकत रखने वाले मुझे बताइए। सब कितने लीड से जीत रहे? कौन? सर, हम 1 वोट से जीत रहे सर, लेकिन जीत रहे पक्का। मगर जीत रहे पक्का। ಕಾಂಗ್ರೆಸ್ ಬಿ ಟೀಮ್ ಆಗಿ ಕೆಲಸ ಮಾಡ್ತಾ ಇದೆ ಈ ಟೀಮ್ अभी ಸರ್, हाँ सर। ಪೂರ್ತಿ ನಮಗೆ ಬೀಳ್ತಾವ, ಅವ್ರ ಸಂಘಟನೆ ತಿರುಗ್ಲಾತಾರ ನೋಡ್ರಿ। 4-5 ಮಂದಿ ಸಂಜೆ ಪರಿ ಫೋನ್ ಮಾಡ್ಲತ್ತಾರ, ಕೂಡು ಕಾಯ್ಕಿದೆ ನಾವು, ನಮ್ಮ ಹಮಲ ಕಾಯಿ ನಮ್ಮ ಕೈದ ಕಾರ್ಬಾರೇ ಕೊಟ್ಟಿಲ್ರಿ, ಸುಮ್ಮನೆ ತಿರುಗಲಾತೀವಿ ನಾವು, ನಮಗೆ ಚಾ ಕುಡಿಸ್ಲಾಕ ಅಧಿಕಾರ ಇಲ್ಲ ಅಂತ ಹೇಳ್ತಾರೆ।